ಒಬ್ಬ ವ್ಯಕ್ತಿ ತಾನು ಯಾವುದೇ ಒಂದು ಸ್ಥಳದಲ್ಲಿ ಹೋದರೂ ಕೂಡ ತನ್ನ ಕೆಲಸವನ್ನು ನೆರವೇರಿಸ್ಕೊಳ್ಬೇಕು ಅಂತಂದರೆ ಅವನು ಕೀರ್ತಿವಂತನಾಗಿರಬೇಕು. ಈಗ ಯಾರೋ ಒಬ್ಬ ತುಂಬ ಪ್ರಸಿದ್ಧನಾಗಿರುವಂಥವನು, ಒಬ್ಬ ಕ್ರಿಕೆಟ್ ಪ್ಲೇಯರು, ಅವನು ಬಂದರೆ ಅವನು ಎಲ್ಲಿ ಹೋದರೂ ಎಲ್ಲರೂ ಕೆಲಸ ಮಾಡಿಕೊಡ್ತಾರೆ. ಅವನಿಗೆ ಕ್ಯೂಲ್ ನಿಂತ್ಕೊಳ್ಳೋ ಅವಶ್ಯಕತೆನೇ ಬರೋದಿಲ್ಲ. ಎಲ್ಲಿ ಹೋದರೂ ಎಲ್ಲ ಕೆಲಸ ಮಾಡಿಕೊಡ್ತಾ ಇರ್ತಾರೆ. ಹೆಂಗೆ ಸಾಧ್ಯ ಆಯಿತು ಅವನಿಗೆ ಅದು? ಆ ಥರ ಎಲ್ಲ ಕಡೆಯೂ ಅವನಿಗೆ ಕೆಲಸ ಆಗಲಿಕ್ಕೆ ಹೇಗೆ ಸಾಧ್ಯ ಆಯಿತು ಅಂದರೆ ಕೀರ್ತಿ ಇದೆ ಅವನಿಗೆ. ಎಲ್ಲರೂ ಅವನ ಬಗ್ಗೆ ಮಾತಾಡ್ತಾರೆ, ಅವನಷ್ಟು ಪ್ರಚಲಿತದಲ್ಲಿ ಇದ್ದಾನೆ ಅಂತ ಅರ್ಥ. ಹಾಗಾಗಿ ಕೀರ್ತಿವಂತರಾದ್ವಿ ಅಂತಾದರೆ, ಧರ್ಮವೂ ಸೇರಿತು ಅಂತಾದರೆ ನಮಗೆ ಯಶಸ್ಸು ಅನ್ನುವಂಥದ್ದು ಸಿಗುತ್ತೆ. ಎಲ್ಲಿ ಹೋದರೂ ಎಲ್ಲ ಕೆಲಸದಲ್ಲೂ ಕೂಡ ನಮಗೆ ಜಯ ಅನ್ನುವಂಥದ್ದು ಸಿಗುತ್ತೆ. ಹೀಗೆ ಇಷ್ಟು ಜನರನ್ನು ಕೂಡ ಧರ್ಮರಾಜನಿಗೆ ಕೊಟ್ಟು ಮದುವೆ ಮಾಡಿದಂತಹ ಈ ದಕ್ಷ ಕನ್ಯೆಯರು ಮತ್ತು ಅವರಿಗೆ ಹುಟ್ಟಿದಂತಹ ಸಂತಾನ, ಇದೆಲ್ಲವನ್ನೂ ಕೂಡ ನೋಡಿದಾಗಲೇ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಇದರಿಂದ ಅನೇಕ ತತ್ವ ವಿಚಾರಗಳನ್ನು ನಮಗೆ ತಿಳಿಸಲಿಕ್ಕೆ ಹೊರಟಿದ್ದಾರೆ ಅಂತ ಹೇಳಿ. ಅಂದರೆ ನಾವು ಇದೆಲ್ಲವನ್ನು ನೋಡಿ ತಿಳಿದುಕೊಂಡಾಗ ನಮ್ಮ ಜೀವನದಲ್ಲಿ ನಾವು ಇಂತಹ ಗುಣಗಳನ್ನು ಅಳವಡಿಸಿಕೊಳ್ಬೇಕು ಅಂತನ್ನೋದು ನಮಗೆ ಗೊತ್ತಾಗುತ್ತೆ. ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿರುವಂಥದ್ದು ಧರ್ಮ ಒಂದು ಇಲ್ಲದೆ ಇದ್ಯಾವುದಿದ್ರೂ ಕೂಡ ನಮಗೆ ಯಾವ ಫಲವೂ ಕೂಡ ಸರಿಯಾಗಿ ನಮಗೆ ಕೊನೆ ತನಕ ನಮ್ಮಲ್ಲಿ ಉಳಿಯುವಂತಹ ಫಲ ನಮಗೆ ಸಿಗೋದಿಲ್ಲ ಅಂತ ಹೇಳಿ ಇದರಿಂದ ನಮಗೆ ಗೊತ್ತಾಗುತ್ತೆ. ಇಷ್ಟೆಲ್ಲ ನಿರೂಪಣೆ ಮಾಡಿದ ಮೇಲೆ ಮುಂದಿನ ವಿಚಾರಗಳನ್ನು ಇಲ್ಲಿ ನೋಡ್ತಾ ಹೋಗೋಣಂತೆ. ಈ ಮುಂದೆ ಆ ಸ್ವಯಂಭುವ ಮನುವಿನ ಸಂತತಿಯನ್ನು ನಿರೂಪಣೆ ಮಾಡ್ತಾ ಹೋಗ್ತಾರೆ. ಸ್ವಯಂಭುವ ಮನುವಿನ ಈ ಸಂತತಿಯನ್ನು ನಿರೂಪಣೆ ಮಾಡಿ ಎಲ್ಲಾದ ಮೇಲೆ ಪಾಶುಪತ ಯೋಗ ಅಂತ ಹೇಳಿ ಅದನ್ನು ನಿರೂಪಣೆ ಮಾಡ್ತಾರೆ. ಈ ಪಾಶುಪತ ಯೋಗವನ್ನು ನಿರೂಪಣೆ ಮಾಡೋ ಸಂದರ್ಭ ಏನಿದೆ ಅಂತ ಹೇಳಿದ್ರೆ, ಚತುರ್ಮುಖ ಬ್ರಹ್ಮದೇವರು ತಾವು ಸೃಷ್ಟಿ ಮಾಡುವುದರ ಜೊತೆಗೆ ಎಲ್ಲರಿಗೂ ಕೂಡ ಸೃಷ್ಟಿ ಮಾಡುವಂತಹ ಜವಾಬ್ದಾರಿಯನ್ನು ಒಬ್ಬರಿಗೆ ಕೊಡ್ತಾ ಹೋಗ್ತಾರೆ. ಅವರು ಮೊದಲಿಗೆ ಅವರು ತಮ್ಮ ಮನಸ್ಸಿನಿಂದ ಸಂತಾನವನ್ನು ಪಡೆದುಕೊಳ್ತಾರೆ. ಆಗ ಹುಟ್ಟುವಂಥವರು ಸನಕಾದಿಗಳು. ಅವರೆಲ್ಲರೂ ಕೂಡ ಹುಟ್ಟುವಾಗಲೇ ಸನ್ಯಾಸಿಗಳಾಗಿ ಹುಟ್ಟುಬಿಟ್ಟಿರ್ತಾರೆ. ಅವರು ಸನ್ಯಾಸಿಗಳು ಅಂತಾದ ಮೇಲೆ ಅವರಿಂದ ಮುಂದೆ ಪ್ರಪಂಚದಲ್ಲಿ ಸಂತತಿ ಉಂಟಾಗಲಿಕ್ಕೆ ಸಾಧ್ಯ ಇಲ್ಲ. ಆಗ ಅವರು ಕ್ರುದ್ಧರಾದಾಗ ಅವರ ಕ್ರೋಧದಿಂದಾಗಿ ಹುಟ್ಟುವಂಥವರು ರುದ್ರದೇವರು. ಅವರು ಕ್ರೋಧದಿಂದ ಹುಟ್ಟುತ್ತಾರೆ. ಹುಟ್ಟಿದಾಗ ನೀನು ಸಮಾಧಾನ ಮಾಡಿ ಅವರಿಗೊಂದಿಷ್ಟು ಹೆಸರುಗಳನ್ನೆಲ್ಲ ಕೊಡ್ತಾರೆ. ಹೆಸರೆಲ್ಲ ಕೊಟ್ಟು ಸ್ಥಾನಗಳನ್ನೆಲ್ಲ ಕೊಟ್ಟು ಪತ್ನಿಯರನ್ನೆಲ್ಲ ಹೇಳಿ ಎಲ್ಲ ಮಾಡ್ತಾರೆ. ಅದೆಲ್ಲ ವಿಚಾರಗಳು ಕೂಡ ಇದೆ. ಇದಾದ ಮೇಲೆ ನೀನು ಕೂಡ ಸಂತಾನವನ್ನು ಮುಂದುವರಿಸಬೇಕು ಪ್ರಪಂಚದಲ್ಲಿ ಅಂತ ಹೇಳ್ತಾರೆ. ಅವರಿಗೆ ಹೇಳಿದಾಗ ರುದ್ರದೇವರು ಆಯಿತು ನಾನು ಸಂತಾನವನ್ನು ಆರಂಭಿಸ್ತೀನಿ ಅಂತ ಹೇಳಿ ತನ್ನಂತೆಯೇ ಇರುವಂತಹ ಸಂತಾನವನ್ನು ಪಡೆದುಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಅವರಂತೆಯೇ ಇರುವಂತಹ ಸಂತಾನ. ಆಗ ಅವ್ರು ಹೇಳ್ತಾರೆ, ಸಾಕು ಸಾಕು, ಇಂಥ ಸಂತಾನವನ್ನು ಪಡೆದುಕೊಳ್ಳಬಾರದು, ಸಾಕು ನಿಲ್ಲಿಸು ನೀನು. ಯಾಕೆಂದರೆ ಉಗ್ರವಾಗಿರುವಂತಹ ರೂಪಗಳನ್ನೇ ಅವರು ಸೃಷ್ಟಿ ಮಾಡ್ತಾ ಹೋಗ್ತಾರೆ. ಇದೆಲ್ಲವೂ ಕೂಡ ನೂರಾರು ರೂಪಗಳನ್ನು ಸೃಷ್ಟಿ ಮಾಡ್ತಾರೆ. ಅದೇ ಶತರುದ್ರಿಯಲ್ಲಿ ಪ್ರತಿಪಾದ್ಯವಾಗಿರುವಂತಹ ಆ ರೂಪಗಳು ಅಂತ ಹೇಳಿ ಅದನ್ನು ಹೇಳ್ತಾರೆ. ಬ್ರಹ್ಮದೇವರ ವರವನ್ನು ಕೂಡ ಕೊಡ್ತಾರೆ. ಇದು ವೇದ ಪ್ರತಿಪಾದ್ಯ ಆಗಲಿ, ವೇದದಿಂದ ಸ್ತುತ್ಯ ಆಗಲಿ, ಇನ್ನೆಲ್ಲ ರೂಪಗಳು ಸಾಕು, ಇನ್ನು ನಿಲ್ಲಿಸು, ನೀ ಇನ್ನು ಸಂತಾನವನ್ನು ಪಡೆದುಕೊಳ್ಳಿಕ್ಕೆ ಹೋಗಬೇಡ ಅಂತ ಹೇಳಿದಾಗ ಆಗ ರುದ್ರದೇವರು ಹೇಳ್ತಾರೆ, ಆಯಿತು, ಊರ್ಧ್ವರೇತ ಸ್ಥಿತಸ್ಥಾಣು ಯಾವದಾಭೂತ ಸಂಪ್ಲವಂ, ಇನ್ನು ನೀವು ಹೇಳೋ ತನಕ ನಾನು ಇನ್ನು ಸಂತಾನವನ್ನು ಪಡೆದುಕೊಳ್ಳೋದಿಲ್ಲ ಅಂತ ಹೇಳಿ ಊರ್ಧ್ವರೇತಸ್ಕರಾಗಿ ಸ್ಥಿತರಾಗ್ಬಿಡ್ತಾರಂತೆ. ಅಲ್ಲಿ ರುದ್ರದೇವರು ಹೇಳ್ತಾರೆ, ಯಸ್ಮಾಚ್ಚೋಕ್ತಂ ಸ್ಥಿತೋಸ್ಮೀತಿ ತತಸ್ಥಾಣು ರೀತಿ ಸ್ಮೃತಃ ಸ್ಥಿತಃ ಅಸ್ಮಿ. ಸಾಕು ನಿಲ್ಲಿಸು ಅಂದಾಗ ಆಯಿತು, ಸ್ಥಿತಃ ಅಸ್ಮಿ, ಆಯಿತು ನಾನು ನಿಲ್ಲಿಸಿದ್ದೇನೆ ಅಂತ ಅವ್ರು ಹೇಳ್ತಾರೆ. ಅದರಿಂದಾಗಿ ಸ್ಥಾಣು ಅಂತ ಹೇಳಿ ಆ ಹೆಸರಿನಿಂದ ಅವರು ಪ್ರಸಿದ್ಧರಾಗ್ತಾರೆ. ಅಂತಹ ಆ ರುದ್ರದೇವರ ಸ್ತೋತ್ರವನ್ನು ಮಾಡ್ತಾ ಹೇಳ್ತಾರೆ, ರುದ್ರದೇವರಲ್ಲಿ ಬೇಕಾದಷ್ಟು ಗುಣಗಳಿವೆ. ಜ್ಞಾನಂ ವೈರಾಗ್ಯಂ ಐಶ್ವರ್ಯಂ ತಪಸ್ಸತ್ಯಂ ಕ್ಷಮಾ ಧೃತಿ ಸೃಷ್ಟೃತ್ವಂ ಆತ್ಮಸಂಬೋಧ ಅಧಿಷ್ಠಾತೃತ್ವಮೇವ ಚ. ಜ್ಞಾನ, ವೈರಾಗ್ಯ, ಅಣಿಮಾದಿ, ಐಶ್ವರ್ಯ, ತಪಸ್ಸು, ಸತ್ಯವಚನ, ಸಹನೆ, ಧೃತಿ ಮತ್ತು ಸೃಷ್ಟಿ ಮಾಡ್ತಾರೆ. ಭಗವಂತನ ಸನ್ನಿಧಾನಕ್ಕೆ ಪಾತ್ರರಾಗಿದ್ದಾರೆ. ಹೀಗೆ ಇಷ್ಟೆಲ್ಲ ಗುಣಗಳು ಆ ಶಿವನಲ್ಲಿ ಇದೆ. ಹಾಗಾಗಿ ಆ ಗುಣಗಳಿಂದಾಗಿಯೇ ಬೇರೆ ಎಲ್ಲರನ್ನೂ ಮೀರಿ ಉತ್ತಮನಾಗಿ ಇರಲಿಕ್ಕೆ ಸಾಧ್ಯ ಆಗಿದೆ. ಅತ್ಯೇತಿ ದೇವಾನ್ ಐಶ್ವರ್ಯಾತ್ ಬಲೇನ ಚ ಮಹಾಸುರಾನ್. ತಮ್ಮ ಐಶ್ವರ್ಯದಿಂದಾಗಿ, ಅಣಿಮಾದಿ ಸಿದ್ಧಿಯಿಂದಾಗಿ ಅವರು ಬೇರೆ ಎಲ್ಲ ದೇವತೆಗಳಿಗಿಂತಲೂ ಹೆಚ್ಚು ಗುಣವನ್ನು ಉಳ್ಳವರಾದ್ರಿಂದಾಗಿ, ಐಶ್ವರ್ಯವನ್ನು ಉಳ್ಳವರಾದ್ರಿಂದ ದೇವತೆಗಳಿಗಿಂತ, ಇಂದ್ರಾದಿ ದೇವತೆಗಳಿಗಿಂತ ಉತ್ತಮರಾಗಿದ್ದಾರೆ. ತಮ್ಮ ಬಲದಿಂದಾಗಿ ಎಲ್ಲ ಅಸುರರನ್ನು ಕೂಡ ಮೀರಿ ನಿಂತಿದ್ದಾರೆ.
ಜ್ಞಾನೇನ ಚ ಮುನೀನ್ ಸರ್ವಾನ್, ತಮ್ಮ ಅದ್ಭುತವಾದ ಜ್ಞಾನದಿಂದಾಗಿ ಎಲ್ಲ ಮುನಿಗಳನ್ನು ಕೂಡ ಮೀರಿ ನಿಂತಿದ್ದಾರೆ. ಯೋಗಾದ್ ಭೂತಾನಿ ಸರ್ವಶಃ, ತಮ್ಮ ಯೋಗ ಸಾಮರ್ಥ್ಯದಿಂದಾಗಿ ಪ್ರಪಂಚದಲ್ಲಿರುವ ಎಲ್ಲ ಜೀವರಾಶಿಗಳಿಗಿಂತಲೂ ಕೂಡ ಉತ್ತಮರಾಗಿ ಇದ್ದಾರೆ. ಹೀಗೆ ಹೇಳಿದಾಗ ಸಹಜವಾಗಿ ಪ್ರಶ್ನೆ ಬರುತ್ತೆ, ಅವರ ಯೋಗ ಸಾಮರ್ಥ್ಯ ಅಷ್ಟು ಅದ್ಭುತವಾಗಿದೆಯಾ? ಎಲ್ಲರನ್ನೂ ಕೂಡ ಮೀರಿ ನಿಂತಿದ್ದಾರೆ ಅಂತಂದರೆ ಭಾರಿ ಯೋಗ ಸಾಮರ್ಥ್ಯ ಇರಬೇಕು. ಏನದು ಶಿವ ತಾನು ಅನುಷ್ಠಾನ ಮಾಡುವಂತಹ ಯೋಗ ಏನು ಅಂತ ಎಲ್ಲರೂ ಕೂಡ ಋಷಿಗಳೆಲ್ಲರೂ ಕೂಡ ಪ್ರಶ್ನೆಯನ್ನು ಮಾಡಿದಾಗ ಅದಕ್ಕೆ ಉತ್ತರ ರೂಪವಾಗಿ ಪಾಶುಪತ ಯೋಗವನ್ನು ಮುಂದೆ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಆ ಪಾಶುಪತ ಯೋಗವನ್ನು ಅಂಥವರೆಲ್ಲ ಸಾಮಾನ್ಯರೆಲ್ಲ, ದೊಡ್ಡ ದೇವತೆಗಳು, ಋಷಿಗಳು, ಮುನಿಗಳು ಅವರೂ ಕೂಡ ಇಂಥ ಒಂದು ಪಾಶುಪತ ಯೋಗವನ್ನು ಅನುಷ್ಠಾನ ಮಾಡಿ ತಾವು ಅನೇಕ ಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ. ಆದಿತ್ಯೈರ ವಸುಭಿಸ್ಸಾಧ್ಯೈ ಅಶ್ವಿಭ್ಯಾಂಚೈವ ಸರ್ವಶಃ ಮರುದ್ಭಿರ್ ಭೃಗುಭಿಶ್ಚೈವ ಏಚಾನ್ಯೇ ವಿಬುಧಾಲಯ. ಹೀಗೆ ಅನೇಕರು ಋಷಿ ಮುನಿಗಳು ಎಲ್ಲರೂ ಕೂಡ ಈ ಪಾಶುಪತ ಯೋಗವನ್ನೇ ಅನುಷ್ಠಾನ ಮಾಡಿದ್ದಾರೆ. ಇಲ್ಲಿ ಒಂದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಈ ಭಾಗವತದಲ್ಲಿ ಅಲ್ಲೂ ಕೂಡ ಯೋಗ ನಿರೂಪಣೆ ಇದೆ. ಅದನ್ನು ಸಬೀಜ ಯೋಗ ಅಂತ ಹೇಳಿ ವೈಷ್ಣವ ಯೋಗ ಅಂತ ಅಲ್ಲಿ ಹೇಳ್ತಾರೆ. ಸಬೀಜೋ ವೈಷ್ಣವೋ ಯೋಗ ಅಂತ ಹೇಳಿ ಇಲ್ಲಿ ಹೇಳ್ತಾ ಇರುವಂಥದ್ದು ಪಾಶುಪತ ಯೋಗ. ಆದರೂ ಕೂಡ ಇಲ್ಲಿ ನಿರೂಪಣೆ ಮಾಡುವಂಥದ್ದೇನಿದೆ, ಈ ಅಷ್ಟಾಂಗ ಯೋಗ ಅಂತ ಪತಂಜಲಿ ಮಹರ್ಷಿಗಳು ಹೇಳಿರುವಂತಹ ಅಷ್ಟಾಂಗ ಯೋಗ ಏನಿದೆ, ಅಲ್ಲಿರುವ ವಿಚಾರಗಳನ್ನೇ ಇಲ್ಲೂ ನೋಡ್ತೀವಿ, ನಾವು ಅಲ್ಲೂ ಕೂಡ ನೋಡ್ತೀವಿ. ಹಾಗಾಗಿ ಯಾವ ವಿರೋಧವೂ ಇಲ್ಲ. ನಮಗೆ ಎಲ್ಲಿ ಸ್ವಲ್ಪ ವಿರೋಧ ಕಾಣುತ್ತೆ ಅಂದರೆ 8 ಅಂಗ ಅನ್ಬೇಕೋ 5 ಅಂಗ ಅನ್ಬೇಕೋ ಎಷ್ಟು ಅನ್ಬೇಕು? ಈ ಪುರಾಣದಲ್ಲಿ 5 ಹೇಳ್ತಾರೆ, ಕೆಲವು ಕಡೆ 8 ಹೇಳ್ತಾರೆ. 5 ಹೇಳಿದ್ರೂ ಕೂಡ ಯಾವ 5? ಒಂದೊಂದು ಪುರಾಣದಲ್ಲಿ ಬೇರೆ ಬೇರೆ ಥರದ 5 ಅಂಗಗಳನ್ನು ಈ ಯೋಗಕ್ಕೆ ಹೇಳಿರ್ತಾರೆ. ಹಾಗಾಗಿ ನಿಮಗೆ ಬೇರೆ ಪುರಾಣದಲ್ಲಿ ನಿಮಗೆ ಇದನ್ನು ಕೇಳಿರ್ತೀರಿ ಅಂತ ಆದರೂ ಕೂಡ, ಅಥವಾ ಬೇರೆ ಸಂದರ್ಭಗಳಲ್ಲಿ ಈ ಯೋಗದ ಬಗ್ಗೆ ನೀವು ಕೇಳಿರ್ತೀರಿ ಅಂತ ಆದರೂ ಕೂಡ ಇನ್ನೊಮ್ಮೆ ಯಾಕೆ ತಿಳ್ಕೊಳ್ಬೇಕಾಗತ್ತೆ ಅಂದರೆ, ಅವಶ್ಯವಾಗಿ ಅಲ್ಲಿ ಇಲ್ಲದೇ ಇರುವಂತಹ ಹೊಸ ವಿಚಾರಗಳು ನಮಗೆ ಇಲ್ಲಿ ಸಿಗುತ್ತೆ. ಮತ್ತು ಅಲ್ಲಿ ಹೇಳಿರುವುದಕ್ಕೂ ಇಲ್ಲಿ ಹೇಳಿರುವುದಕ್ಕೂ ವ್ಯತ್ಯಾಸ ಏನು ಅಂತಾದರೂ ನಮಗೆ ಗೊತ್ತಾಗುತ್ತೆ. ವ್ಯತ್ಯಾಸ ನೋಡಿ ಆ ವ್ಯತ್ಯಾಸವನ್ನು ಪರಿಹಾರ ಮಾಡಿ ನಾವು ಅನುಷ್ಠಾನಕ್ಕೆ ತಂದುಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ. ಇಲ್ಲಿ ಅದನ್ನು ಮುಂದೆ ನಿರೂಪಣೆ ಮಾಡ್ತಾ ಹೋಗ್ತಾರೆ. ಇಲ್ಲಿ ಒಂದು ಮುಖ್ಯವಾಗಿರುವಂಥದ್ದೇನು ಅಂತಂದರೆ, ಯಾವುದೇ ಒಂದು ಯೋಗ ಅನುಷ್ಠಾನ ಮಾಡಲಿ ಅದಕ್ಕೆ ಗುರುಗಳಲ್ಲಿ ಹೋಗಿ ಕಲಿತುಕೊಳ್ಳುವಂಥದ್ದು ಬಹಳ ಮುಖ್ಯ. ಗುರು ಇಲ್ಲದೇನೆ ತಾನೇ ಏನೋ ಒಂದು ಮಾಡಲಿಕ್ಕೆ ಹೋಗಿ ದಾರಿ ತಪ್ಪುವಂತಹ ಸಾಧ್ಯತೆ ಇರುತ್ತೆ. ಹಾಗೆ ಯೋಗದಲ್ಲಿ ಏನೇನು ತಪ್ಪು ಮಾಡಬಹುದು, ಅದಕ್ಕೆ ಪರಿಹಾರ ಏನು, ಅದನ್ನು ಕೂಡ ಇಲ್ಲಿ ಹೇಳ್ತಾ ಹೋಗ್ತಾರೆ. ಪ್ರಾಣಾಯಾಮಸ್ತಥಾ ಧ್ಯಾನಂ ಪ್ರತ್ಯಾಹಾರೋತ ಧಾರಣ ಸ್ಮರಣಂಚೈವ ಯೋಗೇಸ್ಮಿನ್ ಪಂಚಧರ್ಮ ಪ್ರಕೀರ್ತಿತಾ. 5 ಇಲ್ಲಿ ಯೋಗದಲ್ಲಿ ಹೇಳ್ತಾರೆ. ಒಂದು ಪ್ರಾಣಾಯಾಮ, ಮತ್ತೊಂದು ಧ್ಯಾನ, ಇನ್ನೊಂದು ಪ್ರತ್ಯಾಹಾರ, ಧಾರಣ, ಸ್ಮರಣ. ಇಲ್ಲಿ ಧ್ಯಾನ, ಧಾರಣ, ಸ್ಮರಣ ಇದು 3 ಕೂಡ ಒಂದು ಬೇರೆ ಬೇರೆ ರೀತಿಯಾಗಿರುವಂತಹ ಧ್ಯಾನದ್ದೇ ಒಂದು ಬೇರೆ ಬೇರೆ ಪ್ರಕಾರಗಳು ಅಂತ ಹೇಳಿ ಶ್ರೀಮದ್ ಆಚಾರ್ಯರು ತಿಳಿಸ್ಕೊಟ್ಟಿರ್ತಾರೆ. ಖಂಡ ಸ್ಮೃತಿ ಧಾರಣಾ ಸ್ಯಾತ್ ಅಖಂಡ ಧ್ಯಾನ ಮುಚ್ಯತೆ. ಸ್ಮೃತಿ ಧ್ಯಾನ ಅಂತಂದರೆ ಇಷ್ಟೇ, ಭಗವಂತನ ಗುಣಗಳನ್ನು, ಕ್ರಿಯೆಗಳನ್ನು, ರೂಪಗಳನ್ನು ಮನಸ್ಸಿನಲ್ಲಿ ಚಿಂತನೆ ಮಾಡೋದು. ಖಂಡ ಸ್ಮೃತಿ ಇತ್ತು ಅಂದರೆ ಅದನ್ನು ಧಾರಣ ಅಂತ ಹೇಳಿ ಕರಿತೀವಿ. ಖಂಡ ಸ್ಮೃತಿ ಅಂದರೆ ಏನು? ಖಂಡ ಸ್ಮೃತಿ ಅಂತಂದರೆ ಭಗವಂತನನ್ನು ಪೂರ್ಣವಾಗಿ ನಮಗೆ ಚಿಂತನೆ ಮಾಡೋ ಸಾಮರ್ಥ್ಯ ಇಲ್ಲ ಅಂತ ಆದರೆ ಅದನ್ನು ಭಗವಂತನ ಯಾವುದೋ ಒಂದೊಂದೇ ಅವಯವವನ್ನು ಚಿಂತನೆ ಮಾಡ್ತೀವಿ. ಪ್ರಾರಂಭಿಕ ಹಂತದಲ್ಲಿ ಪೂರ್ಣವಾಗಿ ಭಗವಂತನ ರೂಪವನ್ನು ಚಿಂತನೆ ಮಾಡಲಿಕ್ಕೆ ಆಗದೇ ಇದ್ದಾಗ ಒಂದೇ ಒಂದು ಅವಯವಗಳನ್ನು ಚಿಂತನೆ ಮಾಡ್ತಾ ಬರಬೇಕು ಅಂಥೇಳಿ ಭಾಗವತದಲ್ಲಿ ನಾವು ನಿರೂಪಣೆ ಮಾಡಿರೋದನ್ನು ನೋಡ್ತೀವಿ. ಒಂದೊಂದೇ ಅವಯವಗಳನ್ನು ಧ್ಯಾನ ಮಾಡ್ತಾ ಮಾಡ್ತಾ ಜಯವನ್ನು ಸಂಪಾದನೆ ಮಾಡ್ತಾ ಹೋಗಬೇಕು. ಭಗವಂತನ ಪಾದವನ್ನು ಮಾತ್ರ ಚಿಂತನೆ ಮಾಡೋದು. ಭಗವಂತನ ಪಾದ ಹೇಗಿದೆ, ಆ ಪಾದದಲ್ಲಿ ಇರುವಂತಹ ಧ್ವಜ ವಜ್ರಾಂಕುಶಾದಿ ಚಿಹ್ನೆಗಳು, ಆ ಪಾದದಿಂದ ಭಗವಂತ ತೋರಿಸಿರುವಂತಹ ಲೀಲೆಗಳು, ಶಕಟಾಸುರನನ್ನು ಒದ್ದಿರುವಂಥದ್ದಿರಬಹುದು, ಅಥವಾ ತನ್ನ ಪಾದವನ್ನು ಬ್ರಹ್ಮಾಂಡ ಕಟಾಹಕ್ಕೆ ತಾಗಿಸಿ ಅದನ್ನು ಸೀಳ್ಬಿಡುವಂತೆ ಮಾಡಿರೋದು, ಹೀಗೆ ಪಾದಸ್ಪರ್ಶದಿಂದ ಅಹಲ್ಯೆಯ ಉದ್ಧಾರ ಮಾಡಿರೋದು, ಹೀಗೆ ಒಂದೇ ಒಂದು ಅವಯವದ ಬಗ್ಗೆ ಎಲ್ಲ ಚಿಂತನೆ ಮಾಡ್ತಾ ಹೋಗೋದು, ಖಂಡವಾಗಿ ಒಂದೊಂದೇ ಅವಯವವನ್ನು. ಇದನ್ನು ಖಂಡ ಸ್ಮೃತಿ ಅಂತ ಹೇಳ್ತಾರೆ. ಜೊತೆಗೆ ಖಂಡ ಸ್ಮೃತಿ ಅಂತಂದರೆ ತುಂಬ ಕಾಲದ ತನಕ ನಮಗೆ ಭಗವಂತನ ಸ್ಮರಣೆ ಇರಲಿಕ್ಕೆ ಸಾಧ್ಯ ಇಲ್ಲ. ದೇವರ ವಿಚಾರ ಮಾಡ್ತಾ ಇದ್ದರೆ ಮಧ್ಯದಲ್ಲಿ ಬೇರೆ ಏನೇನೋ ವಿಚಾರಗಳು ಬರ್ತಾ ಇರುತ್ತೆ, ನಮಗೆ ನಿರಂತರವಾಗಿ ಚಿಂತನೆ ಮಾಡಲಿಕ್ಕೆ ಆಗೋದಿಲ್ಲ. ಇದೂ ಒಂದು ಅರ್ಥ ಖಂಡ ಸ್ಮೃತಿ ಅಂತ ಅನ್ಲಿಕ್ಕೆ. ಇದನ್ನು ಧಾರಣ ಅಂತ ಹೇಳ್ತಾರೆ. ಅಖಂಡ ಧ್ಯಾನ ಮುಚ್ಯತೆ. ತುಂಬ ಹೊತ್ತಿನ ತನಕ
ಅಖಂಡವಾಗಿ ಭಗವಂತನ ಆಪಾದ ಮೌಳಿ ಪರ್ಯಂತಂ ನಾವು ಭಗವಂತನ ರೂಪವನ್ನು ಚಿಂತನೆ ಮಾಡಲಿಕ್ಕೆ, ಏಕಕಾಲದಲ್ಲಿ ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ, ಅದನ್ನು ಸ್ಮರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಅಂತಾದರೆ ಅಖಂಡ ಧ್ಯಾನ ಮುಚ್ಚತೆ. ಅದನ್ನು ಧ್ಯಾನ ಅಂತ ಅನ್ನೋ ಶಬ್ದದಿಂದ ಕರೀತಾರೆ. ಅಪ್ರಯತ್ನಾತ್ ಸಮಾಧಿಶ್ಚ ದರ್ಶನಂ ಚಿರಯಾನಯ. ಈ ಮೂರು ಮಾಡ್ತು ಅಂತಂದರೆ ಅಪರೋಕ್ಷ ಜ್ಞಾನ. ಅಪ್ರಯತ್ನಾತ್, ಇದೆಲ್ಲವನ್ನು ಮಾಡಲಿಕ್ಕೆ ಮೊದಲಿಗೆ ನಮಗೆ ಪ್ರಯತ್ನ ಇರುತ್ತೆ. ಯಾಕೆಂದರೆ ಮನಸ್ಸು ಬೇರೆ ಯಾವುದೋ ವಿಚಾರಗಳನ್ನು ಮಾಡ್ತಾ ಇರುತ್ತೆ. ನಾವೇನು ಮಾಡಬೇಕು? ಪ್ರತ್ಯಾಹಾರವನ್ನು ಮಾಡಿ ಏಕಾಗ್ರಗೊಳಿಸಬೇಕಾಗತ್ತೆ ಮನಸ್ಸನ್ನು. ಪ್ರಯತ್ನ ಇರುತ್ತೆ. ಅದರ ಅಭ್ಯಾಸ ಮಾಡ್ತಾ 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 ಆ ಸಾಧಕನಿಗೆ ಪ್ರಯತ್ನ ಇಲ್ಲದೇನೆ ಸುಲಭವಾಗಿ, ಕಣ್ಣು ಮುಚ್ಚಿದ ಕೂಡಲೇ ಸುಲಭವಾಗಿ ಭಗವಂತನ ರೂಪವನ್ನು ತನ್ನ ಕಣ್ಣು ಮುಂದೆ ತಂದುಕೊಂಡು ಬಹುಕಾಲ ಪರ್ಯಂತರವಾಗಿ ಅದನ್ನು ಚಿಂತನೆ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗಾಗಿ ಇಲ್ಲೇನು ಆಚಾರು ಮೂರು ಭೇದವನ್ನು, ಧ್ಯಾನವೇ ಭಗವಂತನ ಚಿಂತನೆ ಬಿಟ್ಟು ಬೇರೆ ಇನ್ನೇನೂ ಇಲ್ಲ, ಅದರಲ್ಲಿ ಈ ಸಣ್ಣ ಒಂದು ವ್ಯತ್ಯಾಸ ಇದೆ ಅಂತಷ್ಟೇ ಆಚಾರ್ಯರು ತಿಳಿಸ್ಕೊಡ್ತಾರೆ. ಧ್ಯಾನ, ಧಾರಣ, ಸಮಾಧಿ ಈ ಮೂರಕ್ಕೂ ಇರುವಂತಹ ಈ ಒಂದು ವ್ಯತ್ಯಾಸವನ್ನು ತಿಳಿಸ್ಕೊಡ್ತಾರೆ. ಅದೇ ಒಂದು ಅರ್ಥದಲ್ಲಿ ಇಲ್ಲಿ ಉಪಯೋಗಿಸಿದ್ದಾರೆ ಅಂತ ನಾವು ಚಿಂತನೆ ಮಾಡಬಹುದು. ಹಾಗಾಗಿ ಧ್ಯಾನ, ಧಾರಣ, ಸ್ಮರಣ ಮೂರನ್ನೂ ಕೂಡ ಇಲ್ಲಿ ಹೇಳ್ತಾರೆ. ಇನ್ನೇನು ಹೇಳಿದ್ದಾರೆ ಅಂದರೆ ಪ್ರಾಣಾಯಾಮವನ್ನು ಹೇಳಿದ್ದಾರೆ, ಪ್ರತ್ಯಾಹಾರವನ್ನು ಹೇಳಿದ್ದಾರೆ. ಒಟ್ಟು 5 ಹೇಳಿದ್ದಾರೆ. ಪ್ರಾಣಾಯಾಮ, ಪ್ರತ್ಯಾಹಾರವನ್ನು ಹೇಳಿದ್ದಾರೆ. ಇಲ್ಲಿ ಆಸನವನ್ನು ಹೇಳಿಲ್ಲ, ಯಮ ನಿಯಮಗಳನ್ನು ಹೇಳಿಲ್ಲ. ಇವು ಮೂರನ್ನಂತೂ ಇಲ್ಲಿ ಹೇಳಿಲ್ಲ ಅಂತ ನಮಗೆ ಕಾಣುತ್ತೆ. ಇದನ್ನೆಲ್ಲ ವಿವಕ್ಷಾ ಭೇದೇನ ಅದು ಬೇರೆ ಬೇರೆ ರೀತಿಯಾಗಿ ನಿರೂಪಣೆ ಮಾಡುವಂತಹ ಕ್ರಮ ಇದೆ. ಅದನ್ನು ಮುಂದೆ ನಾನು ನಿಮಗೆ ನಿರೂಪಣೆ ಮಾಡಿ ತೋರಿಸೋನಿದ್ದೀನಿ. ಮತ್ತು ಇಲ್ಲಿ ಆಸನವನ್ನು ಕೂಡ ಮುಂದೆ ಇಲ್ಲೇ ನಿರೂಪಣೆ ಮಾಡ್ತಾರೆ. ಇಲ್ಲೇ ಅಧ್ಯಾಯದಲ್ಲೇ ಕೊನೆಯಲ್ಲಿ ಆಸನ ಇರಬೇಕು ಅಂತ ಹೇಳ್ತಾರೆ. ಮತ್ತು ಯಮ ನಿಯಮಗಳಲ್ಲಿ ಏನೇನು ಹೇಳಿದ್ದಾರೆ ಅದರಲ್ಲಿ ಯಮವನ್ನು ಪ್ರತ್ಯೇಕವಾಗಿ, ಯಮ ಅನ್ನೋ ಶಬ್ದವನ್ನು ಹೇಳದೆ ಬಿಡಿ ಬಿಡಿಯಾಗಿ ಅಹಿಂಸಾ, ಸತ್ಯಾಸ್ತೆಯ ಏನೇನು ಬೇಕೋ ಅದನ್ನೆಲ್ಲ ಬಿಡಿ ಬಿಡಿಯಾಗಿ ಇಲ್ಲೂ ಕೂಡ ಹೇಳ್ತಾರೆ. ಅದನ್ನು ಹೇಳುವಾಗ 5 ಮುಖ್ಯವಾಗಿ ಯೋಗದ ಅಂಗಗಳು ಅಂತ ಇಟ್ಕೊಂಡು ಇಲ್ಲಿ ನಿರೂಪಣೆ ಮಾಡ್ತಾ ಹೋಗ್ತಾರೆ.